ಇಲ್ಲಿ ನನ್ನ ಮಗಂದು ಬಟ್ಟೆಗಳಷ್ಟೇ ಇರೋದು. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮಾರಿದ್ದೇನೆ ಕ್ಲಿಕ್ ಮಾಡಿ. ಇವತ್ತು ಪಾಪದ್ದು ಇಂಜೆಕ್ಷನ್ ಇತ್ತು. ನಾನು ಒಂದು ಪಾಪದ್ದು ಇದು ಹಾಸಿಗೆ, ಈ ಹಾಸಿಗೆಗೆ ಈ ಥರ ಒಂದು ಕಿಂಗ್ ಫಿಶರ್ದು ಶೀಟನ್ನು ಹಾಕಿದ್ದೀನಿ. ಇದ್ರ ಮೇಲೆ ಪಾಪುನ ಮಲಗಿಸ್ಬೇಕಾದ್ರೆ ಬಟ್ಟೆ ಮತ್ತು ಕಾಟನ್ದು ಈ ಥರದವು ಹಾಕ್ಬಿಟ್ಟು ಆಮೇಲೆ ಮಲಗಿಸೋದು. ಏಕೆಂದರೆ ಇದು ತುಂಬಾ ಹೀಟ್ ಆಗುತ್ತೆ ಮಕ್ಕಳಿಗೆ ಬಾಡಿಗೆಲ್ಲ. ಸೊ ಇದ್ರ ಮೇಲೆ ಹಾಗೇ ಮಲಗಿಸ್ಬಾರ್ದು. ಬಟ್ ಸ್ನಾನ ಮಾಡಿಸ್ಬೇಕಾದ್ರೆ ಇದ್ರ ಮೇಲೇ ಹಾಗೇ ಆಯಿಲ್ನ ಅಪ್ಲೈ ಮಾಡೋದು ನಾನು. ಇವಾಗ ಆಯಿಲೆಲ್ಲ ಹಾಕಾಯಿತು. ಅವನು ಸ್ನಾನಕ್ಕೆ ಹೋಗಿದ್ದಾನೆ ನೋಡಿ. ನಿಮ್ಗೆ ಆಲ್ರೆಡಿ ಅವನದು ಸೌಂಡು ಕೇಳ್ತಾ ಇದೆ. ಮಕ್ಕಳಿಗೆ ಇಂಜೆಕ್ಷನ್ ಹಾಕಿಸ್ಬೇಕಾದ್ರೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋದರೆ ತುಂಬಾ ಬೆನಿಫಿಟ್ ಇರುತ್ತೆ. ಸೊ ಹಾಗಾಗಿ ಇವತ್ತು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡೋಗೋಣ ಅಂತ ಹೇಳಿ ಸ್ನಾನಕ್ಕೆ ಕಳಿಸ್ದೆ. ಆಮೇಲೆ ಈ ಕಿಟ್ ಬಂದು ನನ್ನ ಮಗಂದು. ಇಲ್ಲಿ ನನ್ನ ಮಗಂದು ಬಟ್ಟೆಗಳಷ್ಟೇ ಇರೋದು. ಸೊ ಇವಾಗ ಅವನಿಗೆ ಯಾವ್ಯಾವ ಬಟ್ಟೆ ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ, ಬನ್ನಿ. ಇವತ್ತು 2.5 ತಿಂಗಳದ್ದು ಇಂಜೆಕ್ಷನ್ ಇರೋದು. ಸೊ ಹಾಗಾಗಿ ಒಂದು ಕಡೆ ಇಂಜೆಕ್ಷನ್ ಇರೋದು. ಸೊ ಅದಕ್ಕೆ ಒಂದು ಸ್ವೆಟರು ಮತ್ತು ಶರ್ಟು ಮತ್ತು ಪ್ಯಾಂಟ್ ರೀತಿ ಈ ಥರ ಒಂದು ಡ್ರೆಸ್ ಕೋಡ್ನ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಲಾಸ್ಟ್ ಟೈಮು ಫುಲ್ ಪ್ಯಾಕಿಂಗ್ ಮಾಡ್ಕೊಂಡೋಗಿದ್ದೆ. ಆವಾಗ ಅಲ್ಲಿ ತೆಗಿಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಈ ಥರ ಸಾಕ್ಸ್ಗಳನ್ನೆಲ್ಲ ಒಂದು ಕಡೆ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಸೊ ಹಾಗಾಗಿ ಸಾಕ್ಸು ಮತ್ತು ಶರ್ಟು, ಸ್ವೆಟರು, ಒಂದು ಪ್ಯಾಂಟು ಮತ್ತು ಪ್ಯಾಂಪರ್ಸು ಇಷ್ಟನ್ನು ಅವತ್ತು ಅವನಿಗೆ ಹಾಕ್ಕೊಂಡೋಗಿದ್ದು. ಮತ್ತು ಈ ಸ್ವೆಟರ್ದೇ ಸಾಕ್ಸ್ ಇದೆ, ಬಟ್ ಇದನ್ನು ನಾನು ಜಾಸ್ತಿ ಯೂಸ್ ಮಾಡಲ್ಲ. ಅದು ಯಾಕೋ ಗೊತ್ತಿಲ್ಲ, ಹಾಕಿದ್ರೆ ಬೇಗ ಕಳ್ಕೊಬಿಡುತ್ತೆ. ಅದಕ್ಕೆ ನಾನು ಅದನ್ನು ಹಾಕಲ್ಲ. ಈ ಸಾಕ್ಸನ್ನೇ ನಾನು ಜಾಸ್ತಿ ವೇರ್ ಮಾಡೋದು. ಅದಾದಮೇಲೆ ಅಂದರೆ ಫುಲ್ಲು ಕವರ್ ಮಾಡ್ಕೊಂಡು ಹೋಗ್ತಾರಲ್ಲ ಆ ಥರ ಬಟ್ಟೆನ ಹಾಕಿದಾಗ ಅದೇನಾಗುತ್ತೆ ಅಂದರೆ ಇಂಜೆಕ್ಷನ್ ಮಾಡಬೇಕಾದ್ರೆ ಅವರು ಬೇಗ ಬೇಗ ತೆಗೀರಿ, ಏಕೆಂದರೆ ಕ್ರೌಡ್ ಇದ್ದಾಗ ಬೇಗ ಅಂತಲೇ ಇರ್ತಾರೆ. ಸೊ ಹಾಗಾಗಿ ಈ ಥರ ಸಿಂಗಲ್ ಹಾಕ್ಕೊಂಡು ಹೋಗೋದೇ ಬೆಸ್ಟು ಅಂತ ಅನ್ನಿಸ್ತು. ಸೊ ಹಾಗಾಗಿ ಆ ಒಂದು ಡ್ರೆಸ್ನ ಹಾಕ್ಕೊಂಡೆ. ಅದಾದಮೇಲೆ ಅವನದು ಸ್ನಾನ ಮಾಡಿಸಿ ಅವನಿಗೆ ಫೀಡಿಂಗ್ ಮಾಡಿಸಿ ಅವನನ್ನು ಮಲಗಿಸ್ದೆ ನೋಡಿ. ಆಲ್ರೆಡಿ ಅವನು ಎದ್ದು ಲಾಲಿಯಲ್ಲಿ ಮೇಲ್ಗಡೆ ಸೌಂಡ್ ಮಾಡ್ತಾ ಇದ್ದಾನೆ. ನಾನು ಕೂಡ ಸ್ನಾನ ಮಾಡ್ಕೊಬಂದು ಸ್ವಲ್ಪ ಕೆಂಡದಲ್ಲಿ ತಲೆನ ಕಾಯಿಸ್ಕೊತಾ ಇದ್ದೆ ಬೇಗ, ಏಕೆಂದರೆ ಅವನು ಎದ್ಬಿಟ್ಟ ಅಲ್ವಾ, ತಲೆ ಬೇರೆ ಒಣಗಿರಲಿಲ್ಲ. ಇವತ್ತು ಸ್ವಲ್ಪ ಲೇಟಾಗಿ ಸ್ನಾನ ಮಾಡಿದೆ. ಅವನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಯಿಲ್ಲ, ಇಲ್ಲೇ ನಮ್ಮನೆ ಪಕ್ಕದಲ್ಲೇ ಅಂಗನವಾಡಿ ಇದೆ. ಸೊ ಅಲ್ಲಿಗೆ ಬನ್ನಿ ಅಂತ ಹೇಳಿದರು. ಸೊ ಹಾಗಾಗಿ ಅಂಗನವಾಡಿಗೆ ಹೋಗ್ತಾಯಿದ್ದೀನಿ. ಹಾಗೆ ನನ್ನ ತಮ್ಮ ಕೂಡ ಇವತ್ತು ಅಮಾವಾಸ್ಯೆ ಆಗಿರೋದರಿಂದ ರಜೆ ತಗೊಂಡಿದ್ದ. ಅವನು ಟೆಂಪಲ್ಗೆ ಹೋಗಬೇಕಾಗಿತ್ತು. ಅವನು ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದ. ಹಾಗೆ ಇಲ್ಲಿ ನಾನು ಚಾಪೆ ಮೇಲೆ ಕೂತಿರೋದು, ಅಂದರೆ ನೆಲ ಕಾಣಿಸ್ತಾ ಇದೆ ನಿಮಗೆ. ನಾನು ಕೂತಿರೋ ಅಷ್ಟಾಗ್ಲಿಕ್ಕೆ ನಾನು ಪ್ಲಾಸ್ಟಿಕ್ದು ಚಾಪೆ ಹಾಕ್ಕೊಂಡು ಹಾಗೆ ಹಿಂದೆಗಡೆ ಕೂದಲನ್ನ ಕೆಂಡದಲ್ಲಿ ಕಾಯಿಸ್ಕೊತಾ ಇದ್ದೆ. ಸರಿ ಆಯಿತು ಅಂತ ಹೇಳಿ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೆ. ನಿಮಗೆ ಗೊತ್ತು, ಮಕ್ಕಳಿಗೆ ಇಂಜೆಕ್ಷನ್ ಹಾಕ್ಸೋ ಟೈಮ್ಗೆ ಸ್ವಲ್ಪ ಜನ ಸ್ನಾನ ಮಾಡಿಸಿ ಅಂತಾರೆ, ಇನ್ನು ಸ್ವಲ್ಪ ಜನ ಬೇಡ ಅಂತಾರೆ. ಬಟ್ ನಾನಿಲ್ಲಿ ಹೇಳೋದೇನಪ್ಪ ಅಂದರೆ ನಾವು ಸ್ನಾನ ಮಾಡಿಸ್ಕೊಂಡು ಹೋಗೋದೇ ಬೆಸ್ಟು. ಏಕೆಂದರೆ ಸ್ನಾನ ಮಾಡಿಸಿದಾಗ ಮಕ್ಕಳದ್ದು ಸ್ಕಿನ್ನು ತುಂಬಾ ಸಾಫ್ಟ್ ಆಗುತ್ತೆ ಮತ್ತು ಅವ್ರಿಗೆ ಬೇಗನೆ ನಿದ್ದೆ ಬರುತ್ತೆ. ಆ ಇಂಜೆಕ್ಷನ್ ಹಾಕೋ ಟೈಮಿಗೆ ಮಾತ್ರ ಅವರು ಅಳ್ತಾರೆ. ಅದಾದಮೇಲೆ ಅವರು ಅಲ್ಲಿಂದ ಬರ್ತಾನೆ ನಿದ್ದೆಗೆ ಜಾರ್ಬಿಡ್ತಾರೆ. ಸೊ ಹಾಗಾಗಿ ಅವ್ರಿಗೆ ಅಷ್ಟೊಂದು ಪೇಯ್ನು ಗೊತ್ತಾಗಲ್ಲ. ಸೊ ಆಲ್ಮೋಸ್ಟು ನೀವೇನಾದ್ರೂ ನೆಕ್ಸ್ಟ್ ಟೈಮು ವ್ಯಾಕ್ಸಿನ್ ಹಾಕ್ಸೋಕ್ಕೆ ಹೋದಾಗ ಈ ಥರ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋದು ಬೆಸ್ಟ್ ಅಂತ ಅನಿಸುತ್ತೆ. ಅದಾದಮೇಲೆ ನೆಕ್ಸ್ಟು ಕೆಲವ್ರು ಹೇಳ್ತಾರೆ ವಿಕ್ಸ್ ಹಚ್ಚಿ ಆಮೇಲೆ ಐಸ್ ಕ್ಯೂಬ್ ಎಲ್ಲ ಇಡಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಬಿಸಿನೀರನ್ನ ಕಾಯಿಸಿ ಆರಿಸಿ ಅದರೊಳಗಡೆ ಒಂದು ಬಟ್ಟೆನ ಹಾಕಿ ಅದು ತಣ್ಣಗಾದ್ಮೇಲೆ ನಾವು ಹಾಕೋದು ತುಂಬಾ ಒಳ್ಳೆಯದು. ಏಕೆಂದರೆ
ತುಂಬಾ ಐಸ್ ಇದಾಕ್ಬಿಟ್ರೆ ಮಕ್ಕಳಿಗೆ ಶೀತ ಕೂಡ ಆಗುತ್ತೆ, ನೆಗಡಿ ಆಗುತ್ತೆ, ಆಮೇಲೆ ನಾವೇ ನೋಡಬೇಕಾಗುತ್ತೆ. ಅದಾದಮೇಲೆ ಕರ್ವ ಮೂವಿ ಹಾಕಿದ್ರು, ಅದನ್ನು ನೋಡ್ತಾ ಹಾಗೇ ತಿಂಡಿ ತಿಂತಾಯಿದ್ದೆ. ಬಾತ್ ಮಾಡಿದರು ಅಮ್ಮ, ತಿಂದ್ಕೊಂಡು ಅದೇ ಅಂಗನವಾಡಿಗೆ ಹೋಗ್ಬೇಕಿತ್ತಲ್ವ, ಫಸ್ಟು ಹಾಕಿಸ್ಕೊಬಂದು ಆಮೇಲೆ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡೆ. ಆಮೇಲೆ ಅವರು ಇನ್ನೂ ಬಂದಿಲ್ಲ, ನಾವು ಬರೋದು ಲೇಟ್ ಆಗುತ್ತೆ ಅಂತ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದರು. ಸೊ ಹಾಗಾಗಿ ಲೇಟಾಗಿ ಹೋಗೋಣ ಅಂತ ಹೇಳಿ ತಿಂಡಿ ತಿನ್ಕೋತಾ ಇದ್ದೆ. ನಾನು ಇವತ್ತು ಅರಿಶಿನ ಎಲ್ಲ ಹಾಕ್ಕೊಂಡಿಲ್ಲ. ಹೊರಗಡೆ ಹೋಗೋ ದಿನಕ್ಕೆ ನಾನು ಸ್ನಾನ ಮಾಡಿದಾಗ ಯಾವುದೇ ಕಾರಣಕ್ಕೂ ಅರಿಶಿನ ಹಾಕೊಳ್ಳಲ್ಲ. ಇವಾಗಂತೂ ಎಲ್ಲೇ ಆದ್ರೂ ನೆಗೆಟಿವ್ದು ನಿಮಗೆ ಗೊತ್ತು ತುಂಬಾ ಇದೆ. ಸೊ ಹಾಗಾಗಿ ನಾನು ತುಂಬ ಜನನ ನೋಡಿದ್ದೀನಿ ಹಾಸ್ಪಿಟ್ಲಿಗೆ ಹೋಗಿದಾಗ, ಮುಖದಲ್ಲೆಲ್ಲ ಅರಿಶಿನ ಆಗಾಗೆ ಇರುತ್ತೆ, ಹಾಗೇ ಬಂದಿರ್ತಾರೆ. ಯಪ್ಪ, ಕೆಲವು ಕಡೆ ಒಂದೊಂದ್ಸಲ ಆ ಥರ ನಾವು ಅಂದರೆ ಕೆಲವರು ನೋಡಿದಾಗ ದೃಷ್ಟಿ ಥರನೂ ಆಗುತ್ತೆ, ಅದು ಬೇರೆ ಥರನೂ ತಿರ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವೇನಾದರೂ ಹೊರಗಡೆ ಹೋದಾಗ ಅದನ್ನು ಹಾಕೊಳ್ದೇ ಇರೋದೇ ಬೆಸ್ಟ್ ಅನಿಸುತ್ತೆ. ಇಂಜೆಕ್ಷನ್ ಹಾಕಿದ ತಕ್ಷಣ ಅವರು ಒಂದು ಕಾಟನ್ ಕೊಡ್ತಾರೆ ಅಲ್ವಾ, ಅದರಲ್ಲಿ ಲೈಟಾಗಿ ಪ್ರೆಸ್ ಮಾಡಬೇಕು, ತುಂಬ ಡಾರ್ಕಾಗಿ ಪ್ರೆಸ್ ಮಾಡೋಕ್ಕೆ ಹೋಗ್ಬಾರ್ದು. ನೋಡಿ, ಇಂಜೆಕ್ಷನ್ ಹಾಕಿರೋ ಮಾರ್ಕು ಹೇಗೆ ಕಾಣಿಸ್ತಾ ಇದೆ ಅಂತ. ಆ ಜಾಗಕ್ಕೆ ನಾವು ಈ ಥರ ಬಿಸಿನೀರನ್ನ ಕಾಯಿಸ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಒಂದು ಬಟ್ಟೆನ ಹಾಕಬೇಕು. ಅದನ್ನು ಹಚ್ಚಿ ಅದು ಸ್ವಲ್ಪ ಅಂದರೆ ಬಿಸಿ ಎಲ್ಲ ಹೋಗಿ ತಣ್ಣಗಾಗುತ್ತಲ್ಲ, ಆವಾಗ ನಾವು ಆ ಜಾಗದ ಮೇಲೆ ಈ ಥರ ಲೈಟಾಗಿ ಪ್ರೆಸ್ ಮಾಡಬೇಕು. ತುಂಬಾ ಪ್ರೆಸ್ ಮಾಡೋಕ್ಕೆ ಹೋಗ್ಬಾರ್ದು, ಈ ಥರ ಲೈಟಾಗಿ ಪ್ರೆಸ್ ಮಾಡಬೇಕು. ಮಕ್ಕಳು ಈ ಥರ ಪ್ರೆಸ್ ಮಾಡ್ತಿದ್ದಾಗ ಮಲ್ಕೊಳ್ಳಲ್ಲ, ಏಕೆಂದರೆ ಒದ್ದೆ ಆದಾಗ ಯಾವುದೇ ಮಕ್ಕಳು ಕೂಡ ಇಷ್ಟಪಡಲ್ಲ ಮಲ್ಕೊಳ್ಳೋಕ್ಕೆ. ಹಾಗಾಗಿ ನಾನು ಮಡ್ಲಲ್ಲೇ ಹಾಕ್ಕೊಂಡು ನನ್ನ ಮಗನಿಗೆ ಈ ಥರ ಶಾಖನ ಕೊಡ್ತಾಯಿದ್ದೀನಿ. ಅದಾದಮೇಲೆ ಅದು ಸ್ವಲ್ಪ ಅಂದರೆ ಗಟ್ಟಿಯಾಗೋದ್ರ ಬದಲು ಸ್ವಲ್ಪ ಸ್ಮೂತ್ ಆಗುತ್ತಲ್ಲ, ಆವಾಗ ಅವನ್ನ ಲಾಲಿಗೆ ಹಾಕಿ ಮಲಗಿಸಿದೆ. ವ್ಯಾಕ್ಸಿನ್ ಹಾಕಿಸಿದಾಗ ಈ ಒಂದು ಟಾನಿಕ್ನ ರೆಫರ್ ಮಾಡ್ತಾರೆ. ನಾವು ಇದನ್ನು ಕಂಪಲ್ಸರಿ ವ್ಯಾಕ್ಸಿನ್ ಹಾಕಿಸಿದಾಗ ಜ್ವರ ಬರಲಿ ಬರದೇ ಇರಲಿ ಇದನ್ನು ನಾವು ತೆಗೆದಿಟ್ಕೋಬೇಕು. ಏಕೆಂದರೆ ಈ ಒಂದು ಟಾನಿಕ್ಕು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಆದಷ್ಟು ಮಕ್ಕಳಿಗೆ ಜ್ವರ ಬರಲೇಬೇಕು. ಕೆಲವು ನನ್ನ ಮಕ್ಕಳಿಗೆ ಜಾಸ್ತಿ ಜ್ವರ ಬರಲ್ಲ, ಲೈಟಾಗಿ ಬರುತ್ತೆ. ಇನ್ನು ಕೆಲವು ಮಕ್ಕಳಿಗೆ ತುಂಬ ಅಂದರೆ ತುಂಬ ತಲೆ, ಮೈ, ಕೈ ಎಲ್ಲ ತುಂಬಾ ಸುಡ್ತಾ ಇರುತ್ತೆ. ಅಷ್ಟು ಜ್ವರ ಬರೋ ತನಕ ನಾವು ವೆಯ್ಟ್ ಮಾಡಬಾರ್ದು. ಏಕೆಂದರೆ ತುಂಬಾ ಚಿಕ್ಕ ಮಕ್ಕಳಲ್ವ, 1 ಮಂತು 2.5 ಮಂತ್ ಮಕ್ಕಳಿಗೆಲ್ಲ ಜ್ವರನ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಸೊ ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಮುಂಚೆನೇ ಟಾನಿಕ್ ಹಾಕೋದು ಬೆಸ್ಟ್ ಅನಿಸುತ್ತೆ. ಇಲ್ಲಿ 250 mg ಇದ್ದರೆ ನಾವು 1 ml ಕೊಡಬೇಕು. 150 mg ಇದ್ದರೆ ನಾವು 2 ml ಕೊಡಬೇಕಾಗುತ್ತೆ. ಅಲ್ಲಿ ಡಾಕ್ಟ್ರೇ ನಮಗೆ ಟಾನಿಕ್ ಕೊಡಬೇಕಾದ್ರೆ ಸಜೆಸ್ಟ್ ಮಾಡಿರ್ತಾರೆ. ನಾನಂತೂ ಒಂದು ಸಲ ಅಂದರೆ ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದು ತಣ್ಣೀರು ಬಟ್ಟೆ ಹಾಕಿ ಮಲಗಿಸಿ ಎದ್ದ ಮೇಲೆ ನಾನು ಟಾನಿಕ್ನ ಹಾಕ್ಬಿಡ್ತೀನಿ. ಯಾಕೆಂದರೆ ಜ್ವರ ಬಂದರೆ ಅವನಿಗೆ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಅಲ್ವಾ, ಅದಕ್ಕಾಗಿ ಅಂದರೆ 1 ಟೈಮೇ ನಾನು ಫಸ್ಟು ಟೈಮ್ ಹಾಕಿಸಿದಾಗಲೂ 2 ಟೈಮ್ ಹಾಕಿದ್ದೆ ಟಾನಿಕ್ನ. ಈ ಸಲ ನಾನು ಬರೀ 1 ಟೈಮ್ ಹಾಕಿದ್ದು, ಸ್ವಲ್ಪ ಲೈಟಾಗಿತ್ತು ಅಷ್ಟೇ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಈ ಥರ ವ್ಯಾಕ್ಸಿನ್ ಹಾಕಿಸಿದಾಗ ಒಂದು 3 ಡೇಸ್ ನೀವು ಮಕ್ಕಳಿಗೆ ಯಾವುದೇ ಥರ ಸ್ನಾನನ ಮಾಡ್ಸೋಕೆ ಹೋಗಬೇಡಿ. ಯಾಕೆಂದರೆ ಒಳಗಡೆ ಇಂಜೆಕ್ಷನ್ ಪವರು ಮತ್ತು ಒಳಗಡೆ ಜ್ವರ ಕೂಡ ಇರುತ್ತೆ, ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಸೊ ಹಾಗಾಗಿ ನೀವು ಒಂದು 3 ಡೇಸ್ ಆದಮೇಲೆ ಸ್ನಾನ ಮಾಡಿಸೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ನೋಡಿ, ನೈಟೆಲ್ಲ ಅಳ್ತಾರೆ ಅಂತಾರೆ, ಕೆಲವು ನನ್ನ ಮಕ್ಕಳು ಅಳೋದಿಲ್ಲ, ಮಲ್ಕೋತಾರೆ. ನನ್ನ ಮಗನೂ ಕೂಡ ಅಳಲಿಲ್ಲ, ಮಲ್ಕೊಂಡ. ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಕಮೆಂಟ್ ಮಾಡಿ, ಮತ್ತು ಇನ್ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ. ಥ್ಯಾಂಕ್ ಯು ನನ್ನ ವಿಡಿಯೋನ ಫುಲ್ ನೋಡಿದ್ದಕ್ಕೆ.